ಗುಡ್ ಮಾರ್ನಿಂಗ್ ಟು ಎವ್ರಿವನ್. ಇವತ್ತು ನಾವು EWS ಮತ್ತು OBC ಸರ್ಟಿಫಿಕೇಟ್ಗಳ ಬಗ್ಗೆ ಸ್ವಲ್ಪ ಕರ್ನಾಟಕದ ಜನರಿಗೆ ಮಾಹಿತಿ ನೀಡುವಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೇನೆ. EWS ಅಂದರೆ ಎಕನಾಮಿಕಲಿ ವೀಕರ್ ಸೆಕ್ಷನ್, ಅಂದರೆ ಆರ್ಥಿಕವಾಗಿ ದುರ್ಬಲವಾಗಿರೋ ವರ್ಗಕ್ಕೆ ಸೇರಿರುವ ಜನರು ತೆಗೆದುಕೊಳ್ಳುವ ಪ್ರಮಾಣಪತ್ರ. ಕರ್ನಾಟಕದಲ್ಲಿ ಈ ವರ್ಗಕ್ಕೆ ಅಂದರೆ EWS ಕೋಟಾ ಅಂತೇಳಿ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಇಲ್ಲದೇ ಇರುವುದರಿಂದ ಇದು ಕರ್ನಾಟಕದವರಿಗೆ ಹೆಚ್ಚು ಪರಿಚಯ ಇರೋದಿಲ್ಲ. ಆದ್ದರಿಂದ ಆ EWS ಅನ್ನು ನಿಮಗೆ ಪರಿಚಯ ಮಾಡಿಕೊಡಬೇಕು ಮತ್ತು ಇದನ್ನು OBC ಸರ್ಟಿಫಿಕೇಟಿಗೂ ಇರುವ ವ್ಯತ್ಯಾಸಗಳೇನು ಎನ್ನುವುದರ ಬಗ್ಗೆ ನಾನು ನಿಮಗೆ ತಿಳಿಯಬಯಸುತ್ತೇನೆ. ಇಲ್ಲಿ ಮೊದಲು ಯಾರಿಗೆ ಯಾವ ಸರ್ಟಿಫಿಕೇಟ್ ಅನ್ನೋದನ್ನು ನೋಡೋಣ. ಅಂದರೆ EWS ಸರ್ಟಿಫಿಕೇಟ್ ಯಾರಿಗೆ, OBC ಸರ್ಟಿಫಿಕೇಟ್ ಯಾರಿಗೆ? ಕೆಲವರಿಗೆ ನಾವು EWSನಲ್ಲಿ ಬರ್ತೀವೋ ಅಥವಾ OBC ಒಳಗೆ ಬರ್ತೀವೋ ಎನ್ನುವ ಕನ್ಫ್ಯೂಷನ್ ಕರ್ನಾಟಕದ ಬಹಳ ಜನರಿಗಿದೆ. ಇದು ಸಾಮಾನ್ಯವಾಗಿ ಎಲ್ಲರಿಗೂ ಇದರ ಬಗ್ಗೆ ಹೆಚ್ಚು ಮಾಹಿತಿ ಇಲ್ಲ. ಆದ್ದರಿಂದ ನಾನು ಈಗಾಗಲೇ ಹೇಳಿದ ಹಾಗೆ EWS ಸರ್ಟಿಫಿಕೇಟ್ ನೀವು ಪಡೆಯಲಿಕ್ಕೆ ಮೊದಲನೇ ಕ್ರೈಟೀರಿಯಾ ನೀವು SC ST OBC ಆಗಿರಬಾರ್ದು. ನೆನಪಿಟ್ಕೊಳ್ಳಿ, ಹೂ ಆರ್ ನಾಟ್ ಬಿಲಾಂಗಿಂಗ್ ಟು SC ST ಆ್ಯಂಡ್ OBC. ಇದನ್ನು ಹೇಗೆ ಚೆಕ್ ಮಾಡೋದು? SC ST ಸಪ್ರೇಟ್ ಲಿಸ್ಟ್ ಇರುತ್ತೆ, ಓಕೆ. OBC ಸೆಂಟ್ರಲ್ ಲಿಸ್ಟ್ನಲ್ಲಿ ನಿಮ್ಮ ಕಮ್ಯುನಿಟಿ ಹೆಸರು ಇಲ್ಲ ಅಂತಂದರೆ, ನಿಮ್ಮ ಜಾತಿ ಹೆಸರು ಸೆಂಟ್ರಲ್ OBC ಲಿಸ್ಟ್ನಲ್ಲಿ ಇಲ್ಲ ಅಂತಂದರೆ, ನಿಮ್ಮ ವಾರ್ಷಿಕ ಆದಾಯ 8 ಲಕ್ಷಕ್ಕಿಂತ ಕಡಿಮೆ ಇದೆ ಮತ್ತು ನಿಮ್ಮ ಜಮೀನು 5 ಎಕರೆಗಳಿಂದ ಕಡಿಮೆ ಇದೆ ಅಂದರೆ ನೀವು EWS ಪ್ರಮಾಣ ಪತ್ರವನ್ನು ಪಡೆಯಬಹುದು. once again I am telling you, if you have less than 8 lakhs income and then less than 5 acres land and then you are belonging to general category, that means if you are not belonging to SC ST and OBC, you will get this certificate. If you get this certificate, you will get 10% reservation in central government institutions, education institutions and employment. ನಿಮಗೆ ಇಂಜಿನಿಯರಿಂಗ್ IIT NITಗಳು ಮಾಡಬೇಕು ಅಂತಂದರೆ, ಅಥವಾ ಮೆಡಿಕಲನ್ನು ಏಮ್ಸ್ ಅಂತ ಇನ್ಸ್ಟಿಟ್ಯೂಷನಲ್ಲಿ ಮಾಡಬೇಕು ಅಂತಂದರೆ, ನಿಮಗೆ EWS ಅಥವಾ OBC ಸರ್ಟಿಫಿಕೇಟ್ಗಳಿದ್ದರೆ ನಿಮಗೆ ಸುಲಭವಾಗಿ ಸೀಟ್ ಸಿಗುವ ಅವಕಾಶ ಇರುತ್ತೆ. ಅದೇ ರೀತಿಯಾಗಿ ಎಂಪ್ಲಾಯ್ಮೆಂಟ್ನಲ್ಲಿ ಭಾರತ ಸರ್ಕಾರದ ಯಾವುದೇ ರಿಕ್ರೂಟ್ಮೆಂಟ್ನಲ್ಲಿ, ಬ್ಯಾಂಕಿಂಗ್ ರಿಕ್ರೂಟ್ಮೆಂಟ್ನಲ್ಲಿ, ರೈಲ್ವೆ ರಿಕ್ರೂಟ್ಮೆಂಟ್ಗಳಲ್ಲಿ 10% ರಿಸರ್ವೇಷನ್ EWS ಈ ಸೆಕ್ಷನ್ಗೆ ಇರುತ್ತದೆ. ಈ ಸರ್ಟಿಫಿಕೇಟ್ ನೀವು ನೀಡುವುದರಿಂದ ನೀವು ರಿಸರ್ವೇಷನ್ನ ಲಾಭವನ್ನು ಪಡೆಯಬಹುದು. ಇನ್ನು EWS ಆ್ಯಂಡ್ OBC ಇಲ್ಲಿ ಕನ್ಫ್ಯೂಷನ್ ಇದೆ ಬಹಳ. ನಾನು ಈಗಾಗಲೇ ಹೇಳಿದ ಹಾಗೆ ಬಹಳ ಜನರಿಗೆ ನಾವು ಯಾವ ಗ್ರೂಪ್ನಲ್ಲಿ ಬರ್ತೀವಿ, ಯಾವ ಸರ್ಟಿಫಿಕೇಟ್ ನಮ್ಗೆ ಸಿಗ್ಬೋದು ಅಂತೀವಿ. ಅದಕ್ಕಾಗಿ ಈಗಾಗಲೇ ಹೇಳಿದೆ, ನೀವು ಶುಡ್ ನಾಟ್ ಬಿಲಾಂಗಿಂಗ್ ಟು SC ST OBC. ಅದನ್ನು ಚೆಕ್ ಮಾಡೋದು ಹೇಗೆ? OBC ಕ್ಯಾಂಡಿಡೇಟ್ಸ್, ಕರ್ನಾಟಕದ OBC ಕ್ಯಾಂಡಿಡೇಟ್ಸ್ ಅಂದರೆ ಕ್ಯಾಟಗರಿ 1, 2, 3, 4 ಬರೋರೆಲ್ಲ ನಿಮ್ಮ ಜಾತಿ ಅಥವಾ ನಿಮ್ಮ ಕಮ್ಯುನಿಟಿ ಸೆಂಟ್ರಲ್ ಲಿಸ್ಟ್ ಆಫ್ OBC ಸೆಂಟ್ರಲ್ ಲಿಸ್ಟ್ನಲ್ಲಿ ಇದೆಯಾ ನೋಡಿಕೊಳ್ಳಿ. ಅಲ್ಲಿಲ್ಲ ಅಂತಂದರೆ ನೀವು EWS ಪ್ರಮಾಣ ಪತ್ರವನ್ನು ಪಡೆಯಬಹುದು. ಅಥವಾ ಇನ್ನೊಂದು ಮಾರ್ಗ ಹೇಳ್ತಾ ಇದ್ದೇನೆ, ನೀವು ತಹಸೀಲ್ದಾರ್ ಆಫೀಸಿಗೆ ಹೋಗಿ ನೀವು OBC ಸರ್ಟಿಫಿಕೇಟ್ಗೆ ಅಪ್ಲೈ ಮಾಡಿ. ಅವರೇನಾದರೂ ಇಲ್ಲ, ನಿಮಗೆ ಯು ಆರ್ ನಾಟ್ ಎಲಿಜಿಬಲ್ ಬಿಕಾಸ್ ಯುವರ್ ಕ್ಯಾಸ್ಟ್ ಈಸ್ ನಾಟ್ ಇನ್ ದ ಲಿಸ್ಟ್ ಅಂತ, ಸೆಂಟ್ರಲ್ ಲಿಸ್ಟ್ ಅಂತ ಏನಾದರೂ ಹೇಳಿದರು ಅಂದರೆ, ನೀವು ಇಮ್ಮಿಡಿಯೇಟ್ಲಿ ಯು ಕ್ಯಾನ್ ಅಪ್ಲೈ ಫಾರ್ EWS ಸರ್ಟಿಫಿಕೇಟ್. ಅದರ ಅರ್ಥ ಏನು? ನಾನು ಹೇಳಿದ ಹಾಗೆ 8 ಲಕ್ಷಕ್ಕಿಂತ ಕಡಿಮೆ ನಿಮ್ಮ ಆದಾಯ ಇರಬೇಕು ಮತ್ತು 5 ಎಕರೆಗಿಂತ ಕಡಿಮೆ ಭೂಮಿ ಇರಬೇಕು. ಇದ್ದವರು ನೀವು ಜನರಲ್ ಕ್ಯಾಟಗರಿ ಒಳಗೆ ಇದ್ದರೆ ನೀವು ಖಂಡಿತವಾಗಿ ಈ ಪ್ರಮಾಣ ಪತ್ರವನ್ನು ಪಡೆಯಬಹುದು. ಇನ್ನು ನಾನು ಈಗಾಗಲೇ ಹೇಳಿದೆ OBC ವರ್ಸಸ್ EWS. ಇದು ಯಾಕೆ ಹೇಳಿದೆ ಅಂತಂದರೆ, ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ SC ST EWS ಆ್ಯಂಡ್ OBC ಈ ಥರ ಮೀಸಲಾತಿ ಇದೆ. EWSಗೆ 10% ಇದ್ದರೆ OBCಗೆ 27%. ಆದರೆ ಮೋರ್ ಕಾಂಪಿಟೇಷನ್ ಇನ್ನು OBC ಬಿಕಾಸ್ ಪಾಪ್ಯುಲೇಷನ್ ಈಸ್ ಮೋರ್. ಅಲ್ಲಿ ಜನಸಂಖ್ಯೆ ಜಾಸ್ತಿ ಇರೋದರಿಂದ 27% ರಿಸರ್ವೇಷನ್ ಇದ್ದರೂ ಕೂಡ ಅಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ರಿಕ್ರೂಟ್ಮೆಂಟ್ನಲ್ಲಿ ಅಥವಾ ಸೆಂಟ್ರಲ್
ಗೌರ್ಮೆಂಟ್ ಇನ್ಸ್ಟಿಟ್ಯೂಷನಲ್ಲಿ ಅಡ್ಮಿಷನ್ನಲ್ಲಿ ಕಟ್ ಆಫ್ ಒ ಬಿ ಸಿಗಿಂತ ಕಡಿಮೆ ಇರುತ್ತದೆ. ಯಾರ್ದು? ಇ ಡಬ್ಲ್ಯೂ ಎಸ್ನಲ್ಲಿ 10% ರಿಸರ್ವೇಷನ್ ಇದ್ದರೂ ಕೂಡ ಅಲ್ಲಿ ಕಾಂಪಿಟೇಷನ್ ಸ್ವಲ್ಪ ಕಡಿಮೆ ಇರುತ್ತದೆ. ಇದುವರೆಗಿನ ರಿಕ್ರೂಟ್ಮೆಂಟ್ ಮತ್ತು ಅಡ್ಮಿಷನ್ ಕಟ್ ಆಫ್ಗಳನ್ನು ನೋಡಿದರೆ ಇ.ಡಬ್ಲ್ಯೂ.ಎಸ್ ಕ್ಯಾಂಡಿಡೇಟ್ಸ್ಗಳಿಗೆ ಹೆಚ್ಚಿನ ಅವಕಾಶ ಇರುತ್ತದೆ. ಆದ್ದರಿಂದ ಯಾರು ಸಾಮಾನ್ಯ ವರ್ಗದಲ್ಲಿದ್ದೀರೋ ಅವರು ನಿಮ್ಮದೇನು ಇನ್ಕಮ್ಮು ಕಡಿಮೆ ಇದ್ದರೆ ಖಂಡಿತವಾಗಿ ಈ ಪ್ರಮಾಣ ಪತ್ರ ನೀವು ಲಗತ್ತಿಸುವುದರಿಂದ ನಿಮಗೆ ಒಳ್ಳೆಯ ಅಪಾರ್ಚುನಿಟಿ ಸೆಂಟ್ರಲ್ ಗೌರ್ಮೆಂಟಲ್ಲಿ ಸಿಗುವ ಎಲ್ಲ ಅವಕಾಶಗಳಿವೆ. ಅದಕ್ಕಾಗಿ ನಾನು ಐ ಆಮ್ ರಿಕ್ವೆಸ್ಟಿಂಗ್ ಆಲ್ ದ ಜನರಲ್ category candidates from Karnataka and who are not belonging to SC, ST and OBC, you should apply for EWS certificate and enclose with your application for central government. Thank you.